ಅಲ್ಲೇ ಇದೆ. ಸೊ ನಿಮ್ಮ ನೈಬರ್ಸ್ ಯಾರಾದ್ರೂ ಇದ್ರೆ ಅವ್ರಿಗೆ ಕೇಳಿದ ತಕ್ಷಣ ಬಗ್ಗೆ ಎಷ್ಟು ಬೇಕು ಅಷ್ಟು ಮಾಹಿತಿನ ನಿಮ್ಗೆ ಅವರು ಕೊಡ್ತಾರೆ. ಇರಲಿ, ಈಗ ನನ್ನ ಬಗ್ಗೆ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಬಗ್ಗೆ ಮತ್ತೆ ನೀವು ಇಲ್ಲಿ ಏನಕ್ಕೆ ಬಂದಿದ್ದೀರಾ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಈಗ ಮೊದಲನೇದು ನಿಮ್ಮ ಇನ್ಸ್ಟಿಟ್ಯೂಟ್ ಅಂದ್ರೆ ನಮ್ಮ ರಾಜ್ಕುಮಾರ್ ಇನ್ಸ್ಟಿಟ್ಯೂಟ್ ಏನು ಅಕಾಡೆಮಿ ಏನಿದೆ, ಇದರ ಲೋಗೋ ಏನಿದೆ ಗೊತ್ತಿದೆಯಾ? ಅಲ್ಲ, ರಾಜ್ಕುಮಾರ್ ಅಕಾಡೆಮಿಯ ಲೋಗೋ ಇಷ್ಟು ಸರಿ ಹೇಳ್ತಾ ಇದ್ರು, ಜೋರಾಗಿ ಹೇಳ್ತಾ ಇದ್ರು, ಓದಿರಿ ಓದಿಸಿರಿ ಅಂತ. ಕ್ವಾಲಿಫಿಕೇಶನ್ ನಮ್ಗೆ ಗೊತ್ತಿಲ್ಲ. ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಗೊತ್ತಾ ಅಬ್ದುಲ್ ಕಲಾಂ? APJ ಅಬ್ದುಲ್ ಕಲಾಂ ಗೊತ್ತಾ? ಅವರ ಜೀವನ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋದಿಲ್ಲ, ಗೊತ್ತಿಲ್ಲ. ಸಿಂಪಲ್ ಆಗಿ ಒಂದು 2 ಸೆಂಟೆನ್ಸ್ ಹೇಳ್ತೀನಿ, ಕೇಳಿಸ್ಕೊಡಿ. ಅವರು ತಮಿಳುನಾಡಿನ ರಾಮೇಶ್ವರಂ ಹುಡುಕ್ತಾರೆ. ತೀರಾ ಕಡು ಬಡತನ, ಇರ್ಲಿಕ್ಕೆ ಮನೆ ಇರಲ್ಲ, ಆ ಕಡೆ ಬಟ್ಟೆ ಇರಲ್ಲ, ತಿನ್ಲಿಕ್ಕೆ ಊಟ ಇರಲ್ಲ. ಅಷ್ಟು ಬಡತನದಲ್ಲಿ ಹುಟ್ಟತಕ್ಕಂತಹ ಒಬ್ಬ ವ್ಯಕ್ತಿ ನಮ್ಮ ರಾಷ್ಟ್ರದ ಪ್ರಥಮ ಪ್ರಜೆ ಆಗ್ತಾರೆ. ಅವ್ರ ಬಗ್ಗೆ ಎಲ್ಲ ಸಿಕ್ಕರೆ ಒಂಚೂರು ಓದ್ಕೊಳ್ಳಿ, ತುಂಬಾ ಮೋಟಿವೇಶನ್ ಆಗ್ತೀರ. ಯಾಕಂದ್ರೆ ಅಷ್ಟು ಕಷ್ಟಗಳಿಂದ ಬೆಳೆದಿರ್ತಕ್ಕಂತಹ ವ್ಯಕ್ತಿ ಅವರು. ಸೊ ಅವರು ಇದ್ರ ಬಗ್ಗೆ ಹೇಳ್ತಾರೆ, ಓದಿರಿ ಮತ್ತು ಓದಿಸಿ. ಡೈರೆಕ್ಟ್ ಆಗಿ ಹೇಳಲ್ಲ, ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಹೇಳ್ತಾರಪ್ಪ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ, ಆ ವ್ಯಕ್ತಿ ಎಷ್ಟೇ ಡಿಗ್ರಿಗಳು ತಗೊಂಡಿದ್ರು, ಓದೋದನ್ನ ನಿಲ್ಲಿಸಿದ್ರೆ ಅಲ್ಲಿಗೆ ಆ ವ್ಯಕ್ತಿಯ ವಿದ್ಯಾಭ್ಯಾಸ ನಿಂತಂಗೆ. ಆದರೆ ಯಾವ ವ್ಯಕ್ತಿ ಸಾಯೋವರೆಗೂ ಓದ್ತಾ ಇರ್ತಾನೋ ಅವನು ನಿರಂತರವಾಗಿ ವಿದ್ಯಾರ್ಥಿ ಆಗಿರ್ತಾನೆ ಅಂತ ಹೇಳಿದ್ರು ಅಬ್ದುಲ್ ಕಲಾಂ. ಇದು ನಾನು ತಿಳ್ಕೊಂಡಿರ್ತಕ್ಕಂಥ ಒಂದಷ್ಟು ಮಾಹಿತಿ. ಈಗ ಜನರಲ್ ಆಗಿ ಕಾಮನ್ ಆಗಿ ಹೇಳಿ, ಏನ್ ಓದಿರಿ ಅಂದ್ರೆ ಏನು? ನಾವು ಓದ್ಕೋಬೇಕು. ಕ್ಲಾರಿಟಿ ಇದೆಲ್ಲ ನಿಮ್ಗೆ? ಓದಿರಿ ಅಂದ್ರೆ ಏನು? ನಾವು ಓದ್ಕೋಬೇಕು. ಕ್ಲಿಯರ್? ಓದಿಸಿರಿ ಅಂದ್ರೆ ಬೇರೆಯವರಿಗೆ ಜ್ಞಾನವನ್ನ ಕೊಡ್ತೀರಾ. ಯಾವ ರೀತಿ ಜ್ಞಾನ ಕೊಡ್ತೀರಾ? ನಮ್ಗೆ ಏನ್ ಗೊತ್ತಿಲ್ಲ ಅದನ್ನ ನಾವೇನ್ ಮಾಡ್ತೀವಿ, ಅವ್ರಿಗೆ ತಿಳಿಸ್ತೀವಿ. ಆಗ್ಬೋದಲ್ಲ? ಇದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿದೆ. ಕ್ಲಿಯರ್? ಕ್ಲಿಯರ್? ಈಗ ಹಂತವಾಗಿ ಬರ್ತೀವಿ. ನಾವು ಶಿಕ್ಷಕರಾಗಿದ್ದೀವಿ, ಟೀಚರ್ಸ್ ಆಗಿದ್ದೀವಿ. ಕ್ಲಿಯರ್? ಟೀಚರ್ ಅಂತಂದ್ಮೇಲೆ ನೆನ್ಪಿಟ್ಕೊಳ್ಳಿ, ಯಾವ ದೇವರು ಕೂಡ ಮಕ್ಕಳ ಏಳಿಗೆಗೆ ಶ್ರಮಿಸೋದಿಲ್ಲ ಅಂತಲೇ ಇಟ್ಕೊಳ್ಳಿ. ಹೌದು, ದೇವರ ಮೇಲೆ ನಂಬಿಕೆ ಇರಬೇಕು, ದೇವರು ನಂಬಬೇಕು, ದೇವರಿಂದ ನಮಗೆ ಮನಃಶಾಂತಿ ಸಿಗುತ್ತೆ, ಒಪ್ಕೊಳ್ಳೋಣ. ಆದರೆ ಒಬ್ಬ ವಿದ್ಯಾರ್ಥಿಗೆ ದೇವ್ರು ಯಾರಪ್ಪ ಅಂದ್ರೆ ಟೀಚರ್ ಅಂತಲೇ ಇಟ್ಕೊಳ್ಳಿ. ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ ನನಗೆ. ಮೊನ್ನೆ ಸೆಕೆಂಡ್ PUC ರಿಸಲ್ಟ್ಸ್ ಬಂತು. ತೀರಾ ಡಲ್ ಆಗಿರ್ತಕ್ಕಂಥ ಮಕ್ಕಳು ಜಸ್ಟ್ ಪಾಸ್ ಆಗಿದ್ದಾರೆ. ಅವ್ರ ಪೇರೆಂಟ್ಸ್ ಫೋನ್ ಮಾಡಿ ಎಷ್ಟು ಖುಷಿ ಪಡ್ತಾರೆ, ಮನೆಗೆ ಬನ್ನಿ ಸರ್, ಊಟಕ್ಕೆ ಬನ್ನಿ ಸರ್, ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ನಿಜವಾಗ್ಲೂ ಒಬ್ಬ ಟೀಚರ್ಗೆ ಆವಾಗ ಸಿಗ್ತಕ್ಕಂಥ ಆನಂದ ಇನ್ನೆಲ್ಲೂ ಸಿಗೋದಿಲ್ಲ. ಇನ್ನೀ ತಲೆಯಲ್ಲಿ ಇಟ್ಕೋಬೇಕು. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ನನ್ನ ಭಾಷೆ ಅರ್ಥ ಆಗ್ತಾ ಇದೆಯಾ? ರೈಟ್. ಏನಾದ್ರು ಡೌಟ್ ಇದ್ರೆ ನೇರವಾಗಿ ಕೇಳಿ ಕೇಳಿಸ್ಕೊ. ಆಗ್ಬೋದಾ? ರೈಟ್. ಈಗ ನೀವೆಲ್ಲರೂ ಜಾಯಿನ್ ಆಗ್ತಾ ಇದ್ದೀರಾ NTT ಮತ್ತೆ PT. ಏನ್ NTT ಅಂದ್ರೆ? ನರ್ಸರಿ. ಯಾವ ಹಂತದ ಮಕ್ಕಳಿಗೆ